ಹಾಗೆ ನೋಡೋಕೆ ಹೋದರೆ ನಿಮಗೆ ಅನುಭವದಲ್ಲಿ ಯಡಿಯೂರಪ್ಪನವ್ರಿಗಿಂತ ಹೆಚ್ಚು ಅನುಭವ ಇಲ್ಲ. ನಾನು ಅದನ್ನು ಯಡಿಯೂರಪ್ಪನವ್ರು ನಾನು ಹೇಳ್ತೀನಿ ಕೇಳಿ, ನಾನು ಡೀಟೇಲ್ಸ್ ಹೇಳ್ತೀನಿ ಯಾಕೆ ಅಂತ ಹೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಅದರ ಜೊತೆಗೆ ರಾಜ್ಯವನ್ನು ಮುನ್ನಡೆಸಿದಂಥ ಅನುಭವ ಮತ್ತು ರಾಜ್ಯದಲ್ಲಿ ಪೋರ್ಟ್ಫೋಲಿಯೋಗಳನ್ನು ಬೇರೆ ಬೇರೆದನ್ನು ನಿಭಾಯಿಸಿದಂಥ ಅನುಭವ. ನೀವು ರಾಷ್ಟ್ರೀಯ ಮಟ್ಟಕ್ಕೆ ಹೋದವರು, ಸ್ಟೇಟ್ ಪ್ರೆಸಿಡೆಂಟ್ ಆದವರು. ನೀವು ಅನುಭವದಲ್ಲಿ ನೀವು ಯಡಿಯೂರಪ್ಪನವ್ರಿಗಿಂತ ಒಂದು 4 ಹೆಜ್ಜೆ ಮುಂದೆನೇ. ಬಟ್ ನಿಮಗೆ ಯಾಕೆ ಗತಿ ಇಲ್ಲ ಸರ್. ಯಡಿಯೂರಪ್ಪನವರು ರಾಷ್ಟ್ರೀಯ ಇವತ್ತು ಪಾರ್ಲಿಮೆಂಟ್ರಿ ಬೋರ್ಡ್ನ ನಮ್ಮ ಸುಪ್ರೀಂ ಬಾಡಿ ಪಾರ್ಲಿಮೆಂಟ್ರಿ ಬಾಡಿ ಅದರಲ್ಲಿರುವಂಥ 13 ಜನರಲ್ಲಿ ಅವರೊಬ್ಬರು. ನಾನು ಹೇಳ್ತಾ ಸ್ಥಾನಕ್ಕೆ ನಾವು ನಿಲ್ಲಿ ಆ ಅನುಭವವನ್ನು ನಮ್ಮವರು ಇಲ್ಲ ಆ ಅನುಭವ ಇದ್ದ ಕಾರಣವೇ ಆ ಸ್ಥಾನಕ್ಕೆ ಅವರು ಹೋದರು. ನಿಮಗೆ ಅನುಭವ ಇಲ್ವಾ? ಅಲ್ಲ, ಅವರಷ್ಟಿಲ್ಲ. ನೀವು ಸ್ಟಾಲ್ವಾರ್ಟ್ ಅಲ್ವಾ? ಖಂಡಿತ ಅಲ್ಲ. ನೀವು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದವರಲ್ವಾ? ನಾನು ಸ್ಟೇಟ್ ಪ್ರೆಸಿಡೆಂಟ್. ನೀವು ಲಾ ಮಿನಿಸ್ಟರ್ ಆಗಿದ್ದವರಲ್ವಾ? ಹೌದು, ಖಂಡಿತವಾಗಿ. ನೀವು ಫರ್ಟಿಲೈಸರ್ ಮಿನಿಸ್ಟರ್ ಆಗಿದ್ದವರಲ್ವಾ? ಹೌದು. ನೀವು ಮುಖ್ಯಮಂತ್ರಿಗಳಾಗಿದ್ದವರಲ್ವಾ? ಏನಕ್ಕೆ ಅನುಭವ ಇಲ್ಲ ಅಂತೀರಿ? ಅಲ್ಲ, ಅವರಷ್ಟಿಲ್ಲ ಅಂತ ಹೇಳಿದೆ. ಸತತವಾಗಿ ಎಷ್ಟು ವರ್ಷಗಳ ಕಾಲ ತಾವು ಅಧಿಕಾರದ ಚುಕ್ಕಾಣಿಯ ಹಿಡಿದಂತ? ನಾನು ನಿರಂತರವಾಗಿ MLA ಸ್ಟಾರ್ಟ್ ಆಗಿ 30 ವರ್ಷ ಆಗಿದೆ. 30 ವರ್ಷದ ಅನುಭವ ಇದೆ. ಅವರಿಗೆ ಅದರಿಂದ ಜಾಸ್ತಿ ಇದೆ, ನನಗಿಂತ ಜಾಸ್ತಿ. ನನಗೆ ಅನುಭವ ಇಲ್ಲ ಅಂತ ನಾನು ಹೇಳಿಲ್ಲ. ಅವರಿಗೆ ರಾಜಕೀಯ ಮುತ್ಸದ್ದಿತನ ಇರಬಹುದು. ಅಲ್ಲ, ನಿಮಗಿಲ್ವಾ? ಅನುಭವನೂ ಜಾಸ್ತಿ ಇದೆ ಸರ್. 4 ಸರಿ ಮುಖ್ಯಮಂತ್ರಿ ಆದವರು ಅವರು. ಆದ ಕಾರಣ ಅನುಭವದಲ್ಲಿ ನಾನು ಅವರನ್ನು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪರ ಅನುಭವ, ಅವರು ನಡೆದಂಥ ರೀತಿ, ಯಡಿಯೂರಪ್ಪನವರಷ್ಟೇ ಅನುಭವ ಇದೆ ನಿಮ್ಗೆ ಏನು ಕಾರಣಪ್ಪ? ಇಲ್ಲ, ಅವರು ನನಗಿಂತ ಜಾಸ್ತಿ ಇದೆ ಅವರಿಗೆ. ಸರ್, ನೀವು ಮಾಜಿ ಮುಖ್ಯಮಂತ್ರಿ ಸರ್. ನಿಮ್ಮ ಜೊತೆಗೆ ಇವತ್ತು 4 ಜನ ನಿಮ್ಮ ಜೊತೆಗೆ ಇವತ್ತು 4 ಜನ ಗನ್ಮನೆಗಳಿದ್ದಾರೆ. ನಿಮ್ಮ ಸರ್ಟಿಫಿಕೇಟ್ಗೆ ಅಭಿನಂದನೆಗಳು. ಅವರಿಗೆ 8 ಇದ್ದಾರೆ. ಸರ್ಟಿಫಿಕೇಟ್ ಅಲ್ಲ ಸರ್, 2 ಜಿಪ್ ಇದೆ. ಸರ್ಟಿಫಿಕೇಟ್ ಅಲ್ಲ ಸರ್, ಇದು ಹಿಸ್ಟ್ರಿ ಲಿಖಿತ. ಇದು ಇರಲಿ ಸರ್, ಅದರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಹಿಸ್ಟ್ರಿ ಇದ್ದ ಮೇಲೆ ನೀವು ಅನುಭವಿಸಿದ ಹುದ್ದೆಗಳೆಲ್ಲವೂ ಕೂಡ ನಾನು ಕೊಟ್ಟ ಸರ್ಟಿಫಿಕೇಟ್ ಅಥವಾ ಇತಿಹಾಸವಾ? ಸರ್, ಇತಿಹಾಸ ಆದ ಮೇಲೆ ಅದನ್ನು ಚರ್ಚೆ ಪ್ರಶ್ನೆ ಇಲ್ಲ. ಇತಿಹಾಸ ನನ್ನ ಪ್ರಶ್ನೆ ನಿಮ್ಮ ಪರವಾಗೇ ಇರೋ ಪ್ರಶ್ನೆ. ನಾನು ಸರ್, ಅದನ್ನೇ ನಾನು ಒಪ್ಪಿಕೊಂಡೆ. ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿದ್ದು, ಧನ್ಯವಾದ ಹೇಳಿದ್ದು. ನನಗೆ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಇರೋದ್ರಿಂದಾನೇ ನಾನು ಪ್ರಶ್ನೆ ಕೇಳ್ತಾ ಇರೋದು. ಥ್ಯಾಂಕ್ ಯು ಸರ್. ಸರ್, ಇಷ್ಟೆಲ್ಲ ದೊಡ್ಡ ಮಟ್ಟದ ಸಾಧನೆ ಮಾಡಿದ ನೀವು, ಯು ಶುಡ್ ಹ್ಯಾವ್ ಬೀನ್ ಅನ್ ಐಕಾನಿಕ್ ಲೀಡರ್ ಆಫ್ ನ್ಯಾಷನಲ್ ಲೆವೆಲ್. I might have failed in that. ಅದನ್ನು Why did you fail, sir? ಗೊತ್ತಿಲ್ಲ ಸರ್, ನನಗೆ ಕಾರಣ ತಿಳ್ಕೊಂಡಿಲ್ವಾ? ನನಗೆ ಗೊತ್ತಿಲ್ಲ. ನಿಮ್ಮ ಆತ್ಮಚರಿತ್ರೆ ಓದ್ದೆ ನಾನು. ಸರಿ ಸರ್. ನೀವು ಹುಟ್ಟಿದ ಮನೆಯಿಂದ ಹಿಡಿದು ನಂತರ ಬೆಳೆದು ಬಂದ ಎಲ್ಲವನ್ನು ಭಾಳ ಬ್ಯೂಟಿಫುಲ್ ಆಗಿ ಚಿತ್ರಿಸಿದ್ದೀರಿ. ಅದರಲ್ಲಿ ಯಾರೋ ಬರೆದಿದ್ದಾರೆ, ನೀವು ಅದನ್ನು ಒಕ್ಕಣೆ ಮಾಡಿ. ನಾನು ಬರೆದಿದ್ದಲ್ಲ, 5 ಜನ ನಾನು ಗಮನಿಸಿದ್ದೀನಿ, ವೈಸ್ ಚಾನ್ಸಲರ್ಸ್ ಗೊತ್ತಿದ್ದೀನಿ. ಆಮೇಲೆ ಹಳೆಯ ಚಿತ್ರಗಳು, ಫೋಟೋಗಳು ಎಲ್ಲವೂ ಕೂಡ ಭಾಳ ಬ್ಯೂಟಿಫುಲ್ ಆಗಿದೆ. ಅದು ನೋಡಿದ್ರೆ ಸಾಕು ನೀವೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಆದರೆ ನಿಮ್ಗೊಂದು ಟಿಕೆಟ್ ಕೊಡೋಕೆ ಓದಾಡಿಸ್ತಾರಲ್ಲ ಸರ್? ನನಗೆ ಗೊತ್ತಿಲ್ಲ ಸರ್. ನಾನು ಇದರ ಬಗ್ಗೆ ಮಾತಾಡೋದೇ ಇಲ್ಲ ಸರ್. ಯಾಕೆಂತ ಹೇಳಿದರೆ, ನಾನು ನನ್ನ ನಾಯಕರ ಬಗ್ಗೆ ನಾನು ಮಾತಾಡುವಂಥದ್ದು ಆ ಪಕ್ಷದ ಒಂದು ಶಿಸ್ತಿನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಸರ್. ಫೈನ್ ಸರ್. ಟಿಕೆಟ್ ಸಿಗುವ ಭರವಸೆ ನಿಮಗೆ 100ಕ್ಕೆ 100 ಇದೆ ಅಂತ ನಾನು ಭಾವಿಸ್ತೇನೆ. ನನಗೆ ಇದೆ ಸರ್, ಇದೆ. ಓಕೆ, ನನಗೆ ಖಂಡಿತವಾಗಿ ಟಿಕೆಟ್ ಕೊಡ್ತಾರೆ. ಅದು ಪಕ್ಷದ ಹಿತದೃಷ್ಟಿಯಿಂದ, ನನ್ನ ರಾಜ್ಯದ ಹಿತದೃಷ್ಟಿಯಿಂದ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಈ ಮಾಧ್ಯಮ ಸೃಷ್ಟಿ ನಿಮ್ಗೊಂದು ಸ್ವಲ್ಪ ಹೊಡೆತ ಕೊಟ್ಟಿರ್ಬೋದು ಅನ್ಸುತ್ತಾ ಸರ್? ನನಗೆ ಅಂಥದ್ದೇನು ಅನ್ನಿಸ್ತಾ ಇಲ್ಲ ಸರ್. ನೋಡಿ, ನಾನು ನನ್ನ ಕೆಲಸ ರಾಜಕೀಯದಲ್ಲಿ ಮಾಡ್ತೇನೆ, ನೀವು ಮಾಧ್ಯಮದ ಕೆಲಸ ಮಾಡ್ತೀರಿ. ನೀವೇನಾದ್ರು ನನಗೆ ಪ್ರಶ್ನೆ ಕೇಳಿದಾಗ ನಾನು ಅದಕ್ಕೆ ಕೋಪಗೊಂಡು ನೀವು ಕೇಳಬಾರ್ದು ಅಂತ ಹೇಳುವಂಥದ್ದು ಅದು ನ್ಯಾಯ ಅಲ್ಲ. ಒಬ್ಬ ವಕೀಲ ವಕಾಲತ್ ಮಾಡುವಾಗ ಮರ್ಡರ್ ಮಾಡಿದವನಿಗೂ ವಕಾಲತ್ ಮಾಡ್ತಾನೆ. ನೀವು ಕೋಪಗೊಳ್ಬೋದು. ಇಲ್ಲ, ನೀವು ಕೋಪಗೊಳ್ಳಲ್ಲ. ನೀವು ನಾಳೆ ವಕಾಲತ್ ಆಗ್ತೀರಿ. ಯಾಕಂದ್ರೆ ನೀವು ಮಾತಾಡಿರೋದು ನಿಮ್ಮ ಫೋನಲ್ಲಿ ರೆಕಾರ್ಡ್ ಆಗ್ತಿರತ್ತೆ, ನನಗೆ ಗೊತ್ತು. ಯಾಕಂದ್ರೆ ನೀವು ಮಾಜಿ ಮುಖ್ಯಮಂತ್ರಿ. ಅದೇನಿಲ್ಲ ಸರ್. ಸರ್, ಒಂದೇನು ಅಂತ ಹೇಳಿದ್ರೆ ಸರ್, ಇವತ್ತಿನ ಟೆಕ್ನಾಲಜಿ ಅಷ್ಟು ಬೆಳೆದಿದೆ, ಅದಕ್ಕೆ ನೀವು ಜವಾಬ್ದಾರಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.